ಶತಾನಂದರೇ, ತಮಗೊಂದು ಸಂತೋಷದ ವಿಷಯವನ್ನು ತಿಳಿಸುವುದಕ್ಕೋಸ್ಕರವಾಗಿಯೇ ತಮ್ಮನ್ನು ಇಲ್ಲಿಯೇ ಉಳಿದುಕೊಳ್ಳಲು ಹೇಳಿದೆ. ಬ್ರಹ್ಮರ್ಷಿಗಳೇ, ನಿಮ್ಮ ದರ್ಶನ ಭಾಗ್ಯದಿಂದಲೇ ನನಗೆ ಅತೀವ ಆನಂದವಾಗಿದೆ. ಅಂತಹುದರಲ್ಲಿ ತಾವು ನನಗೆ ಸಂತೋಷ ನೀಡುವ ವಿಚಾರವನ್ನು ಹೇಳುತ್ತೀರಿ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ? ಸೀತಾರಾಮನ ಕಲ್ಯಾಣ ನಿರ್ವಿಘ್ನವಾಗಿ ನಡೆಯುವುದಷ್ಟೇ. ರಾಜಗುರುಗಳ ಸ್ಥಾನಮಾನಕ್ಕೆ ತಕ್ಕ ಹಾಗೆ ಸಾಂದರ್ಭಿಕ ವಿಷಯಗಳನ್ನೇ ಮಾತನಾಡುತ್ತಿದ್ದೇವೆ. ನಾವು ತಮಗೆ ತಿಳಿಸಬೇಕೆಂದಿರುವ ವಿಷಯ ಸೀತಾರಾಮರ ಕಲ್ಯಾಣದ್ದಲ್ಲ. ಹಿಂದೆ ನಡೆದ ಒಂದು ದುರಂತ ಘಟನೆಯಿಂದ ಸಕಲ ದೇವತೆಗಳಿಗೂ ಮುನಿವರಿಯರ ಮನಸ್ಸಿಗೂ ಬೇಸರ ಉಂಟಾಗಿದೆ. ಆ ದುಃಖವು ಈಗಲೂ ತಮ್ಮನ್ನು ಕಾಡುತ್ತಿದೆ. ತಮಗೆ ತಿಳಿಯದ ವಿಚಾರ ಬೇರಿದೆ. ನನ್ನನ್ನು ಬಾಧಿಸುತ್ತಾ ಇರುವ ದುಃಖವೆಂದರೆ ಅದೊಂದೇ. ನನ್ನ ತಾಯಿ ಅಹಲ್ಯಾದೇವಿ ಶಾಪಗ್ರಸ್ತಿಯಾಗಿ ಎಲ್ಲರಿಗೂ ಅದೃಶ್ಯವಾಗಿ ಜೀವವಿದ್ದು ಕಲ್ಲಿಗಿಂತಲೂ ಕಡೆಯಾಗಿ 100 ವರ್ಷಗಳಿಂದ ದುಃಖಿಸುತ್ತಾ ಇರುವುದು. ಆ ಒಂದು ವಿಚಾರವೇ ನನ್ನನ್ನು ನಿರಂತರ ಬಾಧಿಸುತ್ತಿರುವುದು. ಆ ಚಿಂತೆ ನಿಮ್ಮಿಂದ ದೂರವಾಯಿತು ಎಂದು ತಿಳಿಯಿರಿ. ಮಹರ್ಷಿಗಳೇ, ಅಹಲ್ಯಾ ದೇವಿಯರ ಶಾಪ ವಿಮೋಚನೆಯಾಗಿದೆ ಶತಾನಂದ. ಏನು ಹೇಳುತ್ತಿರುವಿರಿ? ನನ್ನ ತಾಯಿಯ ಶಾಪ ವಿಮೋಚನೆ ಆಯಿತೆ? ಎಂತಹ ಸಂತೋಷದ ವಿಚಾರ ಹೇಳುತ್ತಿರುವಿರಿ ಗುರುಗಳೇ. ಘಟನೆಯಿಂದ ಕೋಪಗೊಂಡ ಗೌತಮರು ಶಾಪವನ್ನು ನೀಡಿ ಶಾಪ ವಿಮೋಚನದ ಪರಿಹಾರ ಮಾರ್ಗವನ್ನು ಸೂಚಿಸಿದ್ದ ಹಾಗೆ ಪರಮ ಪೂಜ್ಯನು ದಶರಥ ಪುತ್ರನೂ ಆದ ಶ್ರೀರಾಮಚಂದ್ರನು ಗೌತಮರ ಆಶ್ರಮದ ಗಡಿಭಾಗವನ್ನು ದಾಟುತ್ತಿದ್ದ ಹಾಗೆಯೇ ವಿದ್ಯುತ್ ಸಂಚಾರವಾದಂತಾಗಿ ಅಹಲ್ಯೆಯ ಶಾಪ ವಿಮೋಚನೆಯಾಗಿದೆ. ಈಗ ಆಕೆಯ ಸದೃಶ್ಯರು ಜಗತ್ತಿನಲ್ಲಿರುವ ಎಲ್ಲರೂ ಆಕೆಯನ್ನು ಕಾಣಬಹುದು. ಗುರುಗಳೇ, ತಾವು ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನಗಾಗುವ ಆನಂದಕ್ಕೆ ನಾನೆಲ್ಲಿ ಮೂಕನಾಗಿ ಬಿಡುತ್ತೇನೋ ಎಂದನಿಸುತ್ತದೆ. ಗುರುಗಳೇ, ನನ್ನ ತಾಯಿಯನ್ನು ಕಾಣಲು ಅವಳೊಂದಿಗೆ ಮಾತನಾಡಲು ನಾನು ಕಾತುರನಾಗಿದ್ದೇನೆ. ಮತ್ತೊಂದು ವಿಚಾರವೆಂದರೆ ಅಹಲ್ಯ ಶಾಪ ವಿಮೋಚನೆಯನ್ನು ದಿವ್ಯ ದೃಷ್ಟಿಯಲ್ಲಿ ಗ್ರಹಿಸಿದ ಗೌತಮರು ಆಶ್ರಮಕ್ಕೆ ಹಿಂದಿರುಗಿದ್ದಾರೆ. ಹೌದೇ? ನನ್ನ ತಂದೆ ಆಶ್ರಮಕ್ಕೆ ಮರಳಿದರೆ ನನ್ನ ತಾಯಿಯನ್ನು ನನ್ನ ತಂದೆ ಅನುಗ್ರಹಿಸಿದರೆ ಗುರುಗಳೇ. ಸಹೋದರಿ ಅಹಲ್ಯ, ನಿನ್ನ ಕೋರಿಕೆಯಂತೆ ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ನಮೋ ನಮಃ. ಓ ಮಹರ್ಷಿ ಗೌತಮರು, ತಮ್ಮ ಆಗಮನ ಅನಿರೀಕ್ಷಿತವೂ ಆನಂದದಾಯಕವೂ ಆಗಿದೆ. ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಲ್ಲದೆ ಈ ಪುರುಷೋತ್ತಮರಾದ ದಶರಥ ಪುತ್ರರನ್ನು ಕರೆತಂದು ಪಾವನಗೊಳಿಸಿರುವಾಗ ನಾವು ಬಂದು ತಮ್ಮನ್ನು ಸತ್ಕರಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವೂ ಧರ್ಮವೂ ಆಗಿದೆ. ಹಾಗಾಗಿಯೇ ನಾವು ಧಾವಿಸಿ ಬಂದೆವು. ಅಹಲ್ಯ, ಸ್ವಾಮಿ, ಸ್ವಾಮಿ, ಗೌತಮರಿಗೆ ಈಗ ಅಹಲ್ಯಾ ದೇವಿಯ ಮೇಲೆ ಯಾವುದೇ ಕೋಪತಾಪಗಳಿಲ್ಲ. ನೀವೀಗಲೇ ಆಶ್ರಮಕ್ಕೆ ತೆರಳಿ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆಯಿರಿ.
ಹಾಗೇ ಮಾಡುತ್ತೇನೆ ಗುರುಗಳೇ. ನನ್ನ ತಾಯಿಯ ಶಾಪ ವಿಮೋಚನೆಗಾಗಿ ಶ್ರೀರಾಮಚಂದ್ರನನ್ನು ನಮ್ಮ ಆಶ್ರಮಕ್ಕೆ ಕರೆತಂದು ಮಹದುಪಕಾರ ಮಾಡಿದಿರಿ. ನಿಮಗೆ ನನ್ನ ಅನಂತಾನಂತ ಧನ್ಯವಾದಗಳು. ತೇನ ವಿನಾ ತೃಣಮಪಿ ನ ಚಿಂತೆ. ಎಲ್ಲವೂ ದೈವಾನುಗ್ರಹ ಶತಾಂಶ. ತಂದೆಯವರಿಗೆ ವಂದನೆಗಳು. ಕೀರ್ತಿಶಾಲಿಯಾಗ ತಂದೆಯವರೇ, ತಾವು ನನ್ನೊಂದಿಗೆ ಏನೋ ಮಾತನಾಡಬೇಕೆಂದು ಹೇಳಿದ್ದೀರಂತೆ. ಹೌದು, ಹೇಳುತ್ತೇನೆ. ಬಾ, ಕುಳಿತುಕೋ. ಇರಲಿ. ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಮಿಥಿಲೆಯಿಂದ ಕರೆ ಬರಬಹುದು. ಆದರೆ ಕೈಕೇಯಿ ಭರತನನ್ನು ಮುಂದೆ ಮಾಡಿ ಅದಕ್ಕೆ ತೊಂದರೆಯನ್ನುಂಟು ಮಾಡಬಹುದು. ಆದ್ದರಿಂದ ಭರತ ಇಲ್ಲದಿರುವುದೇ ಕ್ಷೇಮ. ತಂದೆಯವರೇ, ತಾವೇನೋ ಚಿಂತೆಯಲ್ಲಿರುವಂತಿದ್ದೀರಿ. ಹೌದು, ಒಂದು ರೀತಿಯ ಚಿಂತೆ. ಆದರೆ ಇದು ಅಯೋಧ್ಯೆಯ ಚಿಂತೆಯಲ್ಲ, ಕೇಕೆಯ ದೇಶದ ಚಿಂತೆ. ಚಿಂತೆ ಮಾಡುವುದಕ್ಕೆ ಅಲ್ಲೇನಾಗಿದೆ ತಂದೆ? ಅದನ್ನು ತಿಳಿದುಕೊಳ್ಳುವುದೇ ಒಂದು ಚಿಂತೆ. ಕುಮಾರ, ನೀನು ಕೇಕೆಯ ದೇಶಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಕ್ಷೇಮವೇ, ಮಹಾರಾಜರು ನೆಮ್ಮದಿಯಿಂದಿದ್ದಾರೆಯೇ ಎಂದು ತಿಳಿದುಕೊಳ್ಳಬೇಕು. ಏಕೆಂದರೆ ನೀನೇ ಹೋಗುವುದರಿಂದ ಅಜ್ಜನ ಮನೆಗೆ ಹೋದಂತಾಗುತ್ತದೆ, ಅಜ್ಜನಿಗೂ ಮೊಮ್ಮಗನ ದರ್ಶನವಾದಂತಾಗುತ್ತದೆ. ಹಾಗೆ ಆಗಲಿ ತಂದೆ. ನೀವು ಹೇಳಿದಂತೆ ನಾನು ಕೇಕೆ ದೇಶಕ್ಕೆ ಹೋಗುತ್ತೇನೆ. ಮಂಗಳವಾರ. ಶ್ರುತಕೀರ್ತಿ, ಮಾಂಡವಿ, ನೋಡಿದಿರಾ? ನಮ್ಮ ಸಹೋದರಿ ಸೀತೆ ವರನ ಕೊರಳಿಗೆ ಕಲ್ಯಾಣ ಮಾಲೆಯನ್ನು ಹಾಕಲು ಈಗಲೇ ಸಿದ್ಧಪಡಿಸುತ್ತಿರುವುದು. ಹೌದೇ ಸಹೋದರಿ? ಸೀತಾ ಸ್ವಯಂವರ ಸಂಪೂರ್ಣವಾಯಿತೆ? ಶಿವಧನಸ್ಸನ್ನು ಎದೆಯೇರಿಸಿದವರಾರು? ಅವನ ಹೆಸರು ಏನು ಹೇಳು ಸೋದರಿ? ನಾನು ದೇವರಿಗೆ ಅರ್ಪಿಸಲು ಈ ಹೂಮಾಲೆಯನ್ನು ಕಟ್ಟುತ್ತಿದ್ದೇನೆ. ನಿಜ ನಿಜ. ಪತಿಯೇ ಪ್ರತ್ಯಕ್ಷ ದೇವರು ಎನ್ನುತ್ತಾರಲ್ಲ, ಆ ದೇವರಿಗೆ ಅಲ್ಲವೇ? ಉರ್ಮಿಳಾ, ಎಲ್ಲವೂ ನೀನೇ ತಿಳಿದಂತೆ ಮಾತನಾಡುತ್ತಿರುವಾಗ ಇನ್ನು ನಾನೇನು ಹೇಳಲಿ? ನೀನೇ ಮುಂದಾಗುವುದನ್ನು ಹೇಳು. ಆ ಗಿಣಿಯು ನಿನಗೆ ಕತೆ ಹೇಳಿದಂತೆ ನನಗೆ ಹೇಳಲಿಲ್ಲ. ಮುಂದಾಗುವುದು ತಿಳಿದಿರುವುದು ನಿನಗೆ, ನನಗಲ್ಲ. ಆದರೂ ಸಹ ನಿನ್ನ ಸ್ವಯಂವರದ ಬಗ್ಗೆ ನನಗೆ ತಿಳಿದಿರುವುದು ಹೇಳಿದೆ. ಮಹಾಪುರುಷೋತ್ತಮನಿಂದ ಶಿವಧನುಸನು ಎತ್ತಲ್ಪಡುತ್ತದೆ. ಈ ನಿನ್ನ ಸುಕೋಮಲವಾದ ಕೈಗಳಿಂದ ವರನ ಕೊರಳಿಗೆ ಸುಮಮಾಲೆಯನ್ನು ತೊಡಿಸಿ ಪಾಣಿಗ್ರಹಣ ಮಾಡಿಸಿಕೊಳ್ಳುವೆ ಎಂದು ಭವಿಷ್ಯ ನುಡಿಯುತ್ತೇನೆ. ಆ ರೀತಿ ಭವಿಷ್ಯ ನುಡಿಯಲು ಕಾರಣವೇನು? ಆಧಾರವೇನು? ಮಿಥಿಲಾ ನಗರದ ಜನರ ನಾಲಿಗೆಯಲ್ಲಿ ನಲಿದಾಡುತ್ತಿರುವ ವಿಷಯ ನಿಮಗೆ ತಿಳಿದಿಲ್ಲವೇ? ವಿಶ್ವಾಮಿತ್ರ ಮುನಿಯೊಂದಿಗೆ ಆಗಮಿಸಿರುವುದು ಬೇರೆ ಯಾರೂ ಅಲ್ಲ, ದಶರಥ ಮಹಾರಾಜರ ಪುತ್ರರಾದ ರಾಮ ಲಕ್ಷ್ಮಣರು. ನಿಜ ನಿಜ. ಅರಮನೆಯಲ್ಲೆಲ್ಲ ರಾಮಚಂದ್ರರು ಬಂದಿರುವುದೇ ಮಾತು. ಮಹಾಪರಾಕ್ರಮಶಾಲಿ ಮಹಾಪುರುಷರ ಆಗಮನವಾದ ಮೇಲೆ ಸ್ವಯಂವರ ನಡೆಯಲೇಬೇಕು. ಈ ನಮ್ಮ ಸಹೋದರಿಯ ವಿವಾಹ ನಡೆಯಲೇಬೇಕು. ಆ ವಿವಾಹದಲ್ಲಿ ನಾವೆಲ್ಲರೂ ಆನಂದದಿಂದ ಮೆರೆಯಲೇಬೇಕು. ಆನಂದದಿಂದ ಮೆರೆಯುವುದೇನೋ ಸರಿ, ಆದರೆ ನಮ್ಮ ಸಹೋದರಿ ಸೀತೆ ವಿವಾಹದ ನಂತರ ಈ ಮಿಥಿಲೆಯಿಂದ ನಮ್ಮಿಂದ ದೂರವಾಗುತ್ತಾಳೆಂದು ನೆನೆಸಿಕೊಂಡಾಗ ಮಾತ್ರ ನನಗೆ ದುಃಖವಾಗುತ್ತದೆ. ಹೌದು, ಒಂದೆಡೆ ಸಂತೋಷ, ಇನ್ನೊಂದೆಡೆ ದುಃಖ. ಈ ಸೋದರಿ ದೂರವಾಗುವುದನ್ನು ಹೇಗೆ ಸಹಿಸುವುದು? ಈ ವಿವಾಹದಲ್ಲಿ ಹೇಗೆ ಸಂತೋಷ ಪಡುವುದು? ಸಹೋದರಿಯರೇ,
ನಮ್ಮಲ್ಲಿ ನಿಜವಾದ ಪ್ರೀತಿ ವಾತ್ಸಲ್ಯವಿರುವಾಗ ನಾವೇಕೆ ದೂರವಾಗುತ್ತೇವೆ ಎಂದು ಭಾವಿಸಬೇಕು? ಮಾಂಡವಿ, ಶ್ರುತಕೀರ್ತಿ ಕೆಲ ಕಾಲ ಇಂದ್ರದೇಶದಲ್ಲಿದ್ದಾಗ ನಮ್ಮಿಂದ ದೂರವಿದ್ದರು. ನಮ್ಮ ಪ್ರೀತಿ ವಾತ್ಸಲ್ಯ ಕಡಿಮೆಯಾಯಿತೆ? ಇಲ್ಲ ಇಲ್ಲ. ಹಾಗಿರುವಾಗ ನಾವೆಂದಿಗೂ ದೂರವಾಗುತ್ತೇವೆ ಎಂಬ ಭಾವನೆ ಬರುವುದಿಲ್ಲ. ನಾವು ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ನಮ್ಮ ಮನಸ್ಸುಗಳು ಒಬ್ಬರ ಸುಖವನ್ನು ಮತ್ತೊಬ್ಬರು ಬಯಸುವಂತೆ ಬಯಸುವುದಿಲ್ಲವೇ? ನಿಜ. ಸಹೋದರಿ ಸೀತೆಯ ಮಾತು ನಿಜ. ನಾವೆಲ್ಲರೂ ದೇಹದಿಂದ ದೂರವಿದ್ದರೂ ಮನಸ್ಸಿನಿಂದ ಯಾವಾಗಲೂ ಹತ್ತಿರವೇ ಇರುತ್ತೇವೆ. ಮುನೀಂದ್ರರೇ, ಅನುಗ್ರಹ ಮಾಡಿ ಕೀರ್ತಿಶಾಲಿಗಳಾಗಿ. ರಾಮಚಂದ್ರ, ನಾನು ನಿನ್ನನ್ನು ಅನುಗ್ರಹಿಸುತ್ತೇನೆ. ಕೀರ್ತಿಶಾಲಿಯಾಗು ಎಂದು ಹರಸುವುದೇ. ನಿಜವಾದ ಅನುಗ್ರಹ ನಿನ್ನಿಂದ ನನಗಾಗಿದೆ. ಅದರಿಂದ ಈಗಾಗಲೇ ನೀನು ಕೀರ್ತಿಶಾಲಿಯಾಗಿದ್ದೀಯ. ಮಹಾನುಭಾವ, ನನ್ನ ತಾಯಿ ಅಹಲ್ಯಾದೇವಿ ಶಾಪ ವಿಮೋಚನೆ ನಿನ್ನಿಂದ ಆಯಿತು ಎಂದು ಬ್ರಹ್ಮರ್ಷಿ ವಿಶ್ವಾಮಿತ್ರರಿಂದ ನನಗೆ ತಿಳಿಯಿತು. ನಿನಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ತಿಳಿಯದಾಗಿದೆ. ಮುನೀಂದ್ರ, ಬ್ರಹ್ಮರ್ಷಿ ವಿಶ್ವಾಮಿತ್ರರು ಹೇಳಿದಂತೆಯೇ ಎಲ್ಲವೂ ದೈವೇಚ್ಛೆ. ಅಹಲ್ಯ ದೇವಿಯವರ ಶಾಪ ವಿಮೋಚನೆಯು ಗೌತಮರ ಸಂಕಲ್ಪದಂತೆ ನಡೆದಿದೆ. ಅದರಲ್ಲಿ ನಮ್ಮ ಪಾಲು ಏನಿದೆ? ರಾಮಚಂದ್ರ, ಈ ನಿನ್ನ ವಿನಯವು ಕೂಡ ನಿನ್ನ ಕೀರ್ತಿಗೆ ಒಂದು ಭೂಷಣವಾಗಿದೆ. ಅಹಲ್ಯಾದೇವಿಯ ಶಾಪ ವಿಮೋಚನೆ ಶ್ರೀರಾಮಚಂದ್ರನಿಂದ ಆಯಿತು ಎಂದು ಯುಗ ಯುಗಗಳಲ್ಲಿ ಕೊಂಡಾಡುವಂತೆ ಆಗಲಿ. ಮಂಗಳವಾಗಿ. ನಮ್ಮ ಸೀತೆಯ ಅದ್ವಿತೀಯ ಪಾಂಡಿತ್ಯವನ್ನು ನೋಡಿದರೆ ಎಂಥ ಅಭೀಷ್ಟ ಸಿದ್ಧಿರಸ್ತು. ಗುರುದೇವ, ತಮ್ಮ ಸಲಹೆಯಂತೆ ನಾವು ಯಜ್ಞವನ್ನು ನಡೆಸಲು ಆರಂಭಿಸುವುದು ಉತ್ತಮ ನಿರ್ಧಾರವೆಂದೆನಿಸುತ್ತದೆ. ಯಜ್ಞ ನಿಮಿತ್ತವಾಗಿ ವಿಶ್ವಾಮಿತ್ರ ಮಹರ್ಷಿಗಳು ಹಾಗೂ ಅಯೋಧ್ಯೆಯ ರಾಜಕುಮಾರರು ಇಲ್ಲಿಗೆ ಬರುವಂತಾಯಿತು. ಹೌದು ಮಹಾರಾಜ. ಯಜ್ಞ ಮತ್ತು ಪರಮೇಶ್ವರನ ಅವರನ್ನು ಇಲ್ಲಿಗೆ ಬರುವಂತೆ ಮಾಡಿ. ಹಾಗೆ ಅವರ ಆಗಮನ ಅಸಾಧ್ಯವಾಗಿರುವ ಸ್ವಯಂವರದ ಯಶಸ್ಸನ್ನು ಈಗ ಸಾಧ್ಯವಾಗಿಸುತ್ತದೆ ಎಂಬ ಆಶಾಭಾವ ನನ್ನಲ್ಲಿ ಉಂಟು. ನನಗೂ ಅಷ್ಟೇ. ಆ ರಾಮಚಂದ್ರನನ್ನು ನೋಡುತ್ತಿದ್ದರೆ ಎಂತಹ ತೇಜಸ್ಸು, ಎಂತಹ ಗಾಂಭೀರ್ಯ, ಆ ಭುಜಬಲ, ಆ ಕಾಂತಿ, ಎಲ್ಲ ಗುಣಲಕ್ಷಣಗಳು ನಮ್ಮ ಸೀತೆಯ ಭಾಗ್ಯವನ್ನು ಕಂಡಂತಾಗುತ್ತದೆ. ರಘುಕುಲದಂತಹ ಕುಲ, ದಶರಥನಂತಹ ತಂದೆ, ಅಯೋಧ್ಯೆಯಂತಹ ನಗರಿ, ಇವೆಲ್ಲವೂ ವಿಶೇಷ ಪುಣ್ಯಗಳನ್ನು ಹೊಂದಿರುವಾಗ ಆ ಮಹಾನುಭಾವ ಸ್ವಯಂವರವನ್ನು ಗೆದ್ದರೆ ಅದಕ್ಕಿಂತ ಬೇರೆ ಭಾಗ್ಯವಿದೆ. ಮಹಾರಾಣಿ, ಮಹಾರಾಜ, ಆ ರಾಮ ಲಕ್ಷ್ಮಣರು ಸ್ವಯಂವರದ ಅಪೇಕ್ಷೆಯಿಂದ ಬಂದವರಲ್ಲ. ಗುರು ವಿಶ್ವಾಮಿತ್ರರ ಅಪೇಕ್ಷೆಯಂತೆ ಮಿಥಿಲೆಗೆ ಬಂದಿದ್ದಾರೆ. ಆದ್ದರಿಂದ ಈಗ ನಾವು ಅವರನ್ನು ನೇರವಾಗಿ ಸ್ವಯಂವರಕ್ಕೆ ಆಹ್ವಾನಿಸುವುದು ವಿವೇಕವೆನಿಸಲಾರದು. ಸರಿಯಾದ ಸಮಯ ಸಂದರ್ಭದೊಡನೆ ರಾಮಚಂದ್ರನನ್ನು ಸ್ವಯಂವರಕ್ಕೆ ಆಹ್ವಾನಿಸಲು ನಾವು ತಾಳ್ಮೆಯಿಂದ ಕಾಯಬೇಕಾಗಿದೆ. ಆಗಲಿ ಗುರುದೇವ, ತಮ್ಮ ಇಚ್ಛೆ ಇದ್ದಂತೆ ಆಗಲಿ. ಮಂಗಳವಾಗಲಿ. ಗುರುವರ್ಯ, ನಮೋ ನಮಃ. ದೀರ್ಘಾಯುಷ್ಮಾನ್. ರಾಮಚಂದ್ರ, ಲಕ್ಷ್ಮಣ, ಮಿಥಿಲೆಯ ವಾತಾವರಣ ಹಿಡಿಸಿದೆ. ಗುರುವರ್ಯ, ಇಲ್ಲಿಯ ಜನರ ಆತ್ಮೀಯತೆ, ಉಪಚಾರವು
ನಾವು ಅಪರಿಚಿತರೆಂಬ ಭಾವನೆಯೇ ಹೋಗಲಾಡಿಸಿತು. ಇಲ್ಲಿಯ ಧರ್ಮಶ್ರದ್ಧೆ ನನ್ನ ಮನಸ್ಸಿಗೆ ಆಪ್ಯಾಯಮಾನವೆನಿಸಿತು. ಹೌದು ಗುರುಗಳೇ, ಇಲ್ಲಿನ ಯಜ್ಞಸ್ಥಳ, ಮಂತ್ರಘೋಷ, ಋಷಿಮುನಿಗಳು, ಸಹೃದಯ ನಡತೆಗಳಿಂದ ನಾವು ಅಯೋಧ್ಯೆಯಲ್ಲಿರುವಂತೆಯೇ ಅನಿಸಿತು. ಯದ್ಭಾವಂ ತದ್ಭವತಿ. ಇಲ್ಲಿನ ಧರ್ಮಶ್ರದ್ಧೆಗೆ ನಿಮ್ಮ ಧರ್ಮ ಪ್ರಜ್ಞೆಯು ಮಾರು ಹೋಗಿದೆ. ಆದ್ದರಿಂದಲೇ ಮಿಥಿಲೆಯು ನಿಮಗೆ ಸ್ವಕ್ಷೇತ್ರವಾಗಿ ಕಾಣಿಸುತ್ತಿದೆ. ಸಂತೋಷ. ಪೂಜಾ ಕಾಲ ಸನ್ನಿಹಿತವಾಗಿದೆ, ಸಿದ್ಧತೆಗಳಾಗಬೇಕು. ಗುರುವರ್ಯ, ತಮ್ಮ ಸೇವೆ ಮಾಡುವುದು ನಮ್ಮ ಪರಮ ಭಾಗ್ಯವಲ್ಲವೇ? ತಮಗೆ ಏನು ಬೇಕು ಎಂದು ಆದೇಶಿಸಿ, ನಾವು ಅದನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ. ರಾಮಚಂದ್ರ, ನೀನು ಉದ್ಯಾನವನಕ್ಕೆ ತೆರಳಿ ಪುಷ್ಪಗಳನ್ನು ಸಂಗ್ರಹಿಸು. ಆಗಲಿ ಗುರು, ನಾನು ಸಂಗ್ರಹಿಸಿಕೊಂಡು ಬರುತ್ತೇನೆ. ಲಕ್ಷ್ಮಣ, ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸು. ಆಗಲಿ ಗುರುದೇವ. ಸಿದ್ಧತೆಗಳಾದ ನಂತರ ನಮ್ಮ ಗಮನಕ್ಕೆ ತರುವಂತೆ. ಸುಂದರ, ಸುಗಂಧಿತ, ಕೋಮಲ ಪುಷ್ಪಗಳಿವೆ. ಈ ಗಿಡಗಳನ್ನು ಎಷ್ಟೊಂದು ಶ್ರದ್ಧೆಯಿಂದ ಪೋಷಿಸಲಾಗಿದೆ. ನಿಜಕ್ಕೂ ಈ ಉದ್ಯಾನವನವನ್ನು, ಈ ಗಿಡಗಳನ್ನು ನೋಡಿದರೆ ಇದರ ಹಿಂದೆ ಯಾರದೋ ಪ್ರಕೃತಿ ಪ್ರೇಮ, ಸಸ್ಯ ಸೌಂದರ್ಯದ ಆರಾಧನೆ ಕಾಣಬರುತ್ತದೆ. ಆ ಜೀವಕ್ಕೆ ನನ್ನ ಅಭಿನಂದನೆ. ನೀನು ಬರುವುದನ್ನೇ ನಾನು ಕಾಯುತ್ತಿದ್ದೆ. ಹೌದೇ? ಉದ್ಯಾನವನದಲ್ಲಿದ್ದ ನಾನು ನಿಮ್ಮ ಸಂದೇಶ ತಲುಪಿದ ತಕ್ಷಣ ಹೊರಟು ಬಂದೆ. ನನ್ನಿಂದ ನಿಮಗೇನಾದರೂ ಕಾರ್ಯವಾಗಬೇಕಾಗಿತ್ತೆ? ಇಲ್ಲ ಸೀತೆ, ಇಲ್ಲ. ಇಂದು ನನ್ನ ಮನಸ್ಸಿನಲ್ಲಿರುವ ವಿಚಾರಗಳನ್ನು ನಿನ್ನ ಮುಂದೆ ಹೇಳುವ ಆಸೆ ಆಯಿತು. ಅದೇನು ವಿಚಾರ ಹೇಳಿ ಮಾತಾಶ್ರೀ. ಸೀತೆ, ಇಷ್ಟರಲ್ಲಿಯೇ ಸ್ವಯಂವರ ಯಶಸ್ವಿಯಾಗಿ ನಡೆದು ನಿನ್ನ ವಿವಾಹ ನೆರವೇರುತ್ತದೆ ಎನ್ನುವ ಬಲವಾದ ಆಸೆ ನನ್ನ ಮನಸ್ಸಿನಲ್ಲಿ ಹೊಂದಿದೆ. ಆದ್ದರಿಂದ ತಾಯಿಯಾಗಿ ನಿನ್ನ ವಿವಾಹದ ಮುನ್ನ ನಿನಗೆ ಕೆಲವು ಹಿತವಚನಗಳನ್ನು ಹೇಳುವುದು ನನ್ನ ಕರ್ತವ್ಯ ಎಂದು ನನಗೆ ಅನಿಸುತ್ತದೆ. ಮಾತಾಶ್ರೀ, ಅನೇಕ ಮಹಾಸತಿಯರ ಕಥೆಗಳನ್ನು ಹೇಳಿ ಬಹಳ ದಿನಗಳಿಂದಲೇ ನೀವು ನಿಮ್ಮ ಕರ್ತವ್ಯವನ್ನು ಮಾಡುತ್ತಿರುವಿರಿ. ಸೀತೆ, ಆ ಮಹಾಸತಿಯರ ಕಥೆಗಳು ಅನೇಕ ರೀತಿಯಲ್ಲಿ ಆದರ್ಶವಾಗಿ ನಿನ್ನಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡಬಹುದು. ಅವರೆಲ್ಲರೂ ಋಷಿಪತ್ನಿಯರು ಹಾಗೂ ಮಹಾ ತಪಸ್ವಿನಿಯರು. ಆದರೆ ರಾಜಕನ್ಯೆಯಾದ ನೀನು ಆಶ್ರಮದಲ್ಲಿ ಬೆಳೆದವಳಲ್ಲ, ಕಷ್ಟಗಳನ್ನು ಕಂಡವಳಲ್ಲ. ಆದ್ದರಿಂದ ನಿನ್ನ ಅನುಭವಕ್ಕೆ ಬಾರದ, ನೀನು ಊಹಿಸಲು ಕಲ್ಪಿಸಲು ಸಾಧ್ಯವಾಗದಂಥ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಅವುಗಳನ್ನು ಎದುರಿಸಲು ನೀನು ತೋರಿಸಬೇಕಾದ ನೀತಿ,
ತಳೆಯಬೇಕಾದ ತಾಳ್ಮೆ ಹಾಗೂ ತೋರಬೇಕಾದ ವಿವೇಕ, ಅನುಸರಿಸಬೇಕಾದ ಮಾರ್ಗವನ್ನು ನಾನು ನಿನಗೆ ಹೇಳುತ್ತೇನೆ. ಸೀತೆ, ನೀನು ನಿನ್ನ ಪತಿಯೊಂದಿಗೆ ಆದರ್ಶ ದಾಂಪತ್ಯವನ್ನು ನಡೆಸಿದಂತೆ ನಿನ್ನ ಅತ್ತೆ, ಮಾವ, ಮೋರಗಿತ್ತಿಯರು ಹಾಗೂ ಇನ್ನುಳಿದ ಬಂಧು ಬಾಂಧವರ ಜೊತೆ ಅನ್ಯೋನ್ಯ ರೀತಿಯಿಂದ ರಾಮಚಂದ್ರ, ಲಕ್ಷ್ಮಣ, ಮಿಥಿಲೆಯಲ್ಲಿರುವ ಶಿವಧನಸ್ಸಿನ ಮಹಿಮೆಯ ಶಕ್ತಿಯನ್ನು ಈಗಾಗಲೇ ತಮಗೆ ತಿಳಿಸಿದ್ದೇನೆ. ಹಾಗೆ ಜನಕಪುತ್ರಿ ಸೀತೆಯ ಕಲ್ಯಾಣವನ್ನು ಸ್ವಯಂವರದ ಮೂಲಕ ಮಾಡಲು ಉದ್ದೇಶಿಸಿರುವ ಕಾರಣವನ್ನು ತಿಳಿಸುತ್ತೇನೆ. ಗುರುವರ್ಯ, ಪುತ್ರಿಯೊಬ್ಬಳ ವಿವಾಹವನ್ನು ಸ್ವಯಂವರದ ಮೂಲಕ ಮಾಡಬೇಕೆನ್ನುವ ಉದ್ದೇಶಕ್ಕೆ ವಿಶೇಷವಾದ ಕಾರಣವಿದೆಯೇ? ಸಾಮಾನ್ಯ ರೀತಿಯಲ್ಲಿ ವಿವಾಹ ಮಾಡುವುದು ಕಷ್ಟವೆನ್ನುವ ಸಂದರ್ಭ ಉಂಟಾದಾಗ ಸ್ವಯಂವರದಂತಹ ವಿಧಾನವನ್ನು ಅನುಸರಿಸಬಹುದಲ್ಲವೇ ಗುರುದೇವ? ನೀವು ಹೇಳುವುದೆಲ್ಲವೂ ಸರಿ. ಆದರೆ ಜನಕಪುತ್ರಿ ಸೀತೆಯಲ್ಲಿರುವ ವಿಶೇಷವನ್ನು ನೀವು ತಿಳಿದುಕೊಳ್ಳುವುದು ಸೂಕ್ತ. ಏಕೆಂದರೆ ಸೀತೆಯು ಜನಕನಿಗೆ ದೊರೆತ ರೀತಿಯೇ ವಿಶೇಷವಾದದ್ದು. ಬಹಳ ಕಾಲ ಪುತ್ರ ಸಂತಾನವಿಲ್ಲದೆ ಪರಿತಪಿಸುತ್ತಿರುವ ಜನಕ ಮಹಾರಾಜನಿಗೆ ರಾಜಗುರುಗಳಾದ ಶತಾನಂದರು ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಸಂತಾನ ಭಾಗ್ಯವನ್ನು ಪಡೆದುಕೊಂಡ ವೃತ್ತಾಂತವನ್ನು ತಿಳಿಸಿದರು. ಇದರಿಂದ ಪ್ರೇರಿತನಾದ ಜನಕ ಮಹಾರಾಜ ತಾನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವ ಸಂಕಲ್ಪವನ್ನು ಮಾಡಿ ರಾಜಗುರುಗಳಿಂದ ಆಶೀರ್ವಾದವನ್ನು ಪಡೆದು ಕಾರ್ಯನಿಮಿತ್ತನಾದನು. ಈ ಕಾರ್ಯನಿಮಿತ್ತದಲ್ಲಿ ಭೂಮಿಯನ್ನು ಶುಚಿಗೊಳಿಸಲು ನೇಗಿಲನ್ನು ಉತ್ತಾಗ ಎತ್ತುಗಳಿಗೆ ಹೊಡೆಯಬೇಡ. ಈ ನೇಗಿಲಿಗೆ ಏನೋ ಸಿಕ್ಕಿ ಹಾಕಿಕೊಂಡಿರುವಂತೆ. ಮೊದಲು ಇದನ್ನು ಪರೀಕ್ಷಿಸಿ. ಬಂಗಾರದ ಪೆಟ್ಟಿಗೆಯೊಂದು ದೊರೆಯಿತು. ಅದರಲ್ಲಿ ದೊರೆತವಳೇ ಸೀತೆ. ಆದ್ದರಿಂದ ಸೀತೆ ಭೂಮಿ ಜಾತೆ. ಸೀತೆಯು ಭೂಮಿ ಜಾತೆ ಎನ್ನುವ ಕಾರಣಕ್ಕಾಗಿ ಸ್ವಯಂವರವನ್ನು ಏರ್ಪಡಿಸಲಾಯಿತು ಗುರುದೇವ. ಲಕ್ಷ್ಮಣ, ಸೀತೆ ರೂಪದಲ್ಲೂ ಗುಣದಲ್ಲೂ ಅದ್ವಿತೀಯಳಾದವಳು. ಅಂತಹ ಅದ್ವಿತೀಯಳಾದ ಸೀತೆಗೆ ಅದ್ವಿತೀಯನಾದ ವರನನ್ನೇ ತರಬೇಕೆಂದು ಜನಕ ಮಹಾರಾಜನು ಸಂಕಲ್ಪ ಮಾಡಿದರು. ಕಾಲಾನುಕ್ರಮದಲ್ಲಿ ಒಮ್ಮೆ ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಾಗದಂತಹ ಶಿವಧನಸ್ಸನ್ನ ಸೀತೆಯು ಪ್ರಯೋಗ ಮಾಡಿದ ರೀತಿಯನ್ನು ಕಂಡು ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತಹ ಪರಾಕ್ರಮಿಯನ್ನೇ ತರಬೇಕೆಂಬ ಅವನ ಹಂಬಲ ಇನ್ನೂ ಬಲವಾಯಿತು. ಗುರುದೇವ, ಅದಕ್ಕಾಗಿ ಶಿವಧನಸ್ಸನ್ನು ಎತ್ತಬೇಕೆಂಬ ಷರತ್ತನ್ನು ವಿಧಿಸಲಾಯಿತೆ. ಮಿಥಿಲೆಯಲ್ಲಿ ಶೌರ್ಯ ಪರಾಕ್ರಮಗಳನ್ನು ಪ್ರದರ್ಶಿಸಲು ಯಾವುದಾದರೂ ವಸ್ತುವೇನಾದರೂ ಉಳಿದಿದ್ದರೆ ಅದು ಶಿವಧನಸ್ಸು ಮಾತ್ರ. ಆದ್ದರಿಂದಲೇ ಜನಕ ಮಹಾರಾಜ ಶಿವಧನಸ್ಸನ್ನೇ ಪಣಕ್ಕೆ ಇಟ್ಟಿದ್ದ. ಗುರುವರ್ಯ,
ಸ್ವಯಂವರದ ಅಪೇಕ್ಷೆ ಇಲ್ಲದೆ ಆ ಮಹಾಶಿವಧನಸ್ಸನ್ನು ಕಾಣಬಹುದೇ? ಅಗತ್ಯವಾಗಿ ಇಷ್ಟಾರ್ಥ. ಸಹೋದರಿ ಸೀತಾ, ಹಾಗಾದರೆ ಮಾತೃಶ್ರೀಯವರು ನಿನ್ನ ವಿವಾಹ ಖಂಡಿತವಾಗಿಯೂ ಆಗುತ್ತದೆ ಎಂದು ನಿರ್ಧರಿಸಿ ನೀನು ಪತಿಯ ಗೃಹದಲ್ಲಿ ಹೇಗಿರಬೇಕೆಂದು ಉಪದೇಶವನ್ನು ಮಾಡಿದ್ದಾರೆ. ಸಹೋದರಿ, ನಿನ್ನ ವಿವಾಹವಾಗುತ್ತದೆ ಎಂದ ಮೇಲೆ ಇನ್ನು ಮುಂದೆ ಊರ್ಮಿಳೆಯ ವಿವಾಹವಾಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಶ್ರುತಕೀರ್ತಿ, ಸಹೋದರಿ ಸೀತೆಯ ವಿವಾಹದ ನಂತರ ನನ್ನ ವಿವಾಹವಾಗುತ್ತದೆಂದಷ್ಟೇ ಏಕೆ ಹೇಳುವೆ? ನಿಮ್ಮಿಬ್ಬರ ವಿವಾಹವೂ ಕೂಡ ಆಗುತ್ತದೆ. ಊರ್ಮಿಳಾ, ನೀನು ಹೇಳಿದ ಹಾಗೆ ಆದರೂ ಆಗಬಹುದು. ಆಗಬಹುದೆಂದು ಅನುಮಾನವನ್ನು ಏಕೆ ವ್ಯಕ್ತಪಡಿಸುವಿರಿ? ಖಂಡಿತ ನಿಮ್ಮ ವಿವಾಹವು ಶೀಘ್ರದಲ್ಲೇ ನಡೆಯುತ್ತದೆ. ಹೌದೇ? ಹಾಗಿದ್ದ ಮೇಲೆ ನಾವು ಮಾತೃಶ್ರೀಯಿಂದ ಪತಿಯ ಗೃಹದಲ್ಲಿ ಹೇಗೆ ಬಾಳಬೇಕು ಎಂಬ ಉಪದೇಶಾಮೃತವನ್ನು ಕೇಳಬೇಕಾಗುತ್ತದೆ. ಶ್ರುತಕೀರ್ತಿ, ಮಾತೆಯವರು ಈಗಾಗಲೇ ಅದನ್ನು ಸೀತೆಗೆ ಹೇಳಿರುವಾಗ ನಾವೇಕೆ ಸೀತೆಯಿಂದ ಕೇಳಿ ತಿಳಿಯಬಾರದು? ಸಹೋದರಿ ಸೀತಾ, ನಿನಗೆ ಮಾತೃಶ್ರೀಯವರು ಉಪದೇಶ ಮಾಡಿದ್ದನ್ನೇ ನಮಗೂ ಕೂಡ ಉಪದೇಶ ಮಾಡು ಸೋದರಿ. ಮಾತಾಶ್ರೀಯವರು ಹೇಳಿದ ಹಾಗೆ ನಾನು ಹೇಳುವುದೇ? ಮಾತಾಶ್ರೀಯವರ ಬಳಿ ನಾನು ಕೇಳಿದ ಹಾಗೆ ನೀವು ನನ್ನ ಮಾತನ್ನು ಕೇಳುವಿರಾ? ಏಕೆ ಕೇಳುವುದಿಲ್ಲ? ಈಗ ನೀನೇ ನಮಗೆ ಮಾತೆ. ಹೇಳು ಸಹೋದರಿ. ಸೋದರಿಯರೇ, ಸದ್ಯಕ್ಕೆ ನಾನು ನಿಮಗೆ ಹೇಳಬಹುದಾದ ಮಾತೇನೆಂದರೆ, ಸಂತೋಷದಲ್ಲಿ ಪತಿಯ ಮೇಲೆ ಎಷ್ಟು ಪ್ರೇಮವಿರುತ್ತದೋ ಕಷ್ಟದಲ್ಲಿಯೂ ಅಷ್ಟೇ ಪ್ರೇಮ ಹೊಂದಿರಬೇಕು. ಸರ್ವಕಾಲದಲ್ಲಿಯೂ ಪತಿ ಹತ್ತಿರವಿರಲಿ, ದೂರವಿರಲಿ, ಪತಿಯ ಪ್ರೇಮದಲ್ಲಿ, ಹಂಬಲದಲ್ಲಿ, ಪತಿಯ ಪ್ರೇಮವನ್ನು ಬಯಸುವುದರಲ್ಲಿ. ಸೋದರಿಯರೇ, ಮಾತಾಶ್ರೀಯವರು ಹೇಳಿದ್ದನ್ನು ಹೇಳು ಎಂದು ಈಗ ನೀವು ಏನನ್ನು ಯೋಚಿಸುತ್ತಿರುವಿರಿ? ಸಹೋದರಿ, ನೀನು ಹೇಳುವುದನ್ನು ಕೇಳುತ್ತಿದ್ದರೆ ವಿವಾಹದ ನಂತರ ಪತಿಯೇ ನಿನ್ನ ಸರ್ವಸ್ವ. ನೀನು ನಮ್ಮೆಲ್ಲರನ್ನೂ ಸಂಪೂರ್ಣವಾಗಿ ಮರೆತು ಬಿಡುತ್ತೀಯಾ ಎನಿಸುತ್ತಿದೆ. ಹೌದು, ಸದಾ ಪತಿ ಧ್ಯಾನದಲ್ಲಿದ್ದರೆ ನಮ್ಮೆಲ್ಲರ ನೆನಪು ಬರುವುದಾದರೂ ಹೇಗೆ? ನಿನ್ನ ವಿವಾಹ ನಮ್ಮನ್ನೆಲ್ಲ ನಿನ್ನ ಮನಸ್ಸಿನಿಂದ ಕೂಡ ದೂರ ಮಾಡುತ್ತದೆ ಎಂದು ಎನಿಸುತ್ತಿದೆ. ಸೋದರಿಯರೇ, ಹಾಗೆಲ್ಲ ಏಕೆ ಚಿಂತಿಸುವಿರಿ? ವಿವಾಹವಾದ ಮೇಲೆ ನಾನಾದರೂ ನೀವಾದರೂ ಪತಿಯೇ ಸರ್ವಸ್ವ ಎನ್ನುವುದು ಸತ್ಯ. ಆದರೆ ಮನಸ್ಸಿನಿಂದ ಸೋದರಿಯರನ್ನೇ ಮರೆತು ಬಿಡುತ್ತೇನೆಂದು ಭಾವಿಸಬೇಡಿ. ನಾವು ಪರಸ್ಪರ ಶುಭವನ್ನು ನಿರಂತರ ಬಯಸೋಣ. ನನ್ನ ವಿವಾಹವು ಇನ್ನೂ ನಿಶ್ಚಯವಾಗಿಲ್ಲ. ನಾವು ಈ ಕ್ಷಣವನ್ನು ಚಿಂತೆಯಿಂದ ವ್ಯರ್ಥಗೊಳಿಸುವುದು ಬೇಡ. ಬನ್ನಿ, ಹೋಗೋಣ. ಮಹಾರಾಣಿ, ನೀವು ಯಾಕೆ ಚಿಂತೆ ಮಾಡುತ್ತಾ ಕೂತಿರುವಿರಿ? ನಾನು ಚಿಂತಿಸುತ್ತಿಲ್ಲ ಮಂಥರೆ. ನನ್ನ ಮಗ ಭರತನನ್ನು ಮಹಾಪ್ರಭುಗಳು ಕೇಕೆಯ ರಾಜ್ಯಕ್ಕೆ ನನ್ನ ತಂದೆ ಮನೆಗೆ ಹೋಗುವಂತೆ ಅವನನ್ನು ಹೇಗೆ ಕಳುಹಿಸುವುದು ಎಂದು ಯೋಚಿಸುತ್ತಿದ್ದೆ. ಯಾವ ಕಾರಣವೂ ಇಲ್ಲದೆ ಭರತನನ್ನು ದೇಶಕ್ಕೆ ಯಾಕೆ ಕಳಿಸುತ್ತಿದ್ದೀರೆಂದು ಮಹಾರಾಜರನ್ನು ನೀವು ಕೇಳಿದಿರಾ? ಇಲ್ಲ ಮಂಥರೆ, ತನ್ನ ತಾತನ ಮನೆಗೆ ಹೋಗಲು ನನ್ನ ಮಗ ಭರತನಿಗೂ ಇಷ್ಟವಾಗಿರಬಹುದೆಂದೆನಿಸಿತು. ಅದಕ್ಕೆ ಹೋಗಿ ಬರಲಿ ಎಂದು. ಮಹಾರಾಣಿ, ನೀವು ಬಹಳ ಮುಗ್ಧರು. ಬೇರೆಯವರ ಮಾತುಗಳನ್ನಷ್ಟೇ ನಂಬುತ್ತೀರಿ.
ಆದರೆ ಬೇರೆಯವರ ಮನಸ್ಸಿನ ಒಳಗೆ ಆ ಮಾತಿನ ಹಿಂದೆ ಇರಬಹುದ ಕಾರಣಗಳು ಏನು ಎಂದು ನೀವು ಯೋಚಿಸುತ್ತಿಲ್ಲ. ನೀನು ಹೇಳುತ್ತಿರುವುದನ್ನು ಕೇಳುತ್ತಿದ್ದರೆ ನನ್ನ ಮಗ ಭರತನನ್ನು ಕೇಕೆಯ ರಾಜ್ಯಕ್ಕೆ ಕಳುಹಿಸುವ ಹಿನ್ನೆಲೆ ನನಗೆ ತಿಳಿಯದ ಯಾವುದೋ ವಿಚಾರ ಇರಬಹುದೆಂದು ಅನುಮಾನ ಬರುವಂತಿದೆ. ಅನುಮಾನವಲ್ಲ ಮಹಾರಾಣಿ, ಮುನ್ನೆಚ್ಚರಿಕೆಯಲ್ಲಿ ಹೇಳುತ್ತಿದ್ದೇನೆ. ರಾಮ ಲಕ್ಷ್ಮಣರಿಬ್ಬರು ಮಿಥಿಲೆಯಲ್ಲಿದ್ದಾರೆ. ಅಲ್ಲಿ ಸ್ವಯಂವರ ನಡೆಯುತ್ತಿದೆ. ಈಗಾಗಲೇ ರಾಮಚಂದ್ರ ಮಹಾಪರಾಕ್ರಮಿ ಎಂದು ಎಲ್ಲರಿಗೂ ತಿಳಿದಿದೆ. ರಾಮಚಂದ್ರ ಸ್ವಯಂವರದಲ್ಲಿ ಭಾಗವಹಿಸಿದರೆ ಮುಂದೇನೆಂದು ಹೇಳು. ಭಾಗವಹಿಸಿ ಗೆದ್ದರೆ ವಿವಾಹ ಆಗುತ್ತದೆ. ಅಲ್ಲಿ ರಾಮನ ವಿವಾಹ, ಇಲ್ಲಿ ಭರತ ಆತನ ಮನೆಯಲ್ಲಿದ್ದರೆ ಏನು ಚೆನ್ನಾಗಿರುತ್ತದೆ. ಕೌಸಲ್ಯಗೆ ಮಾತ್ರ ಮಗನ ವಿವಾಹದ ಸಂಭ್ರಮ, ನಿಮಗೆ ಯಾವ ಸಂಭ್ರಮವೂ ಇರುವುದು ಬೇಡವೇ? ಏನು ಹೇಳುತ್ತಿರುವೆ ನೀನು? ಭರತನನ್ನು ಎಲ್ಲಿಗೂ ಕಳಿಸಬೇಡಿ. ರಾಮನ ವಿವಾಹ ಎಂದರೆ ಭರತನಿಗೂ ವಿವಾಹ ಆಗಲಿ. ಭರತ ಇಲ್ಲೇ ಇರಲಿ ಎಂದು ನೀವು ಹಿತ ಹಿಡಿಯಿರಿ. ನಾನಿದರ ಬಗ್ಗೆ ಯೋಚಿಸಿಯೇ ಇರಲಿಲ್ಲ. ನನ್ನ ಮಗ ಭರತನನ್ನು ನಾನೆಲ್ಲಿಗೂ ಕಳಿಸುವುದಿಲ್ಲ, ಎಲ್ಲಿಗೂ ಕಳಿಸುವುದಿಲ್ಲ. ಸುರನರ ಮುನಿಗಣ ವಂದಿತ ಬ್ರಹ್ಮ, ತಮಗೆ ಈ ಕ್ಷೀರಧ್ವಜ ಜನಕನ ಆಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ದಯಮಾಡಿ ಆಸೀನ. ದಶರಥ ಪುತ್ರರೇ, ತಾವು ಆಸೀನ. ವಿವಿಧ ದೇಶಗಳಿಂದ ಬಂದಿರುವ ರಾಜಕುಮಾರ ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿ. ಮಹಾಮುನೀಂದ್ರರೇ, ರಾಜಕುಮಾರರೇ ಹಾಗೂ ಸಕಲ ಸಭಾಸದರು, ಇಂದು ನಮ್ಮ ಜೀವನದಲ್ಲಿ ಅತ್ಯಂತ ಪುಣ್ಯದ ದಿನವೆಂದು ನಾವು ಭಾವಿಸುತ್ತೇವೆ. ನಮ್ಮ ರಾಜ್ಯಕ್ಕೆ ಒದಗಿದ ಕಂಟಕಗಳೆಲ್ಲವೂ ದೂರಾದ ಪವಿತ್ರವಾದ ಯಜ್ಞ ಕಾರ್ಯವು, ಧನು ಉತ್ಸವವು ನಡೆಯುತ್ತಿರುವ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಅತ್ಯಂತ ಪೂಜನೀಯರಾದ ಬ್ರಹ್ಮರ್ಷಿ ವಿಶ್ವಾಮಿತ್ರ ಮುನಿಗಳು ಇಲ್ಲಿಗೆ ಆಗಮಿಸಿರುವುದು ನಮ್ಮೆಲ್ಲರ ಭಾಗ್ಯ. ಅವರ ಜೊತೆಯಲ್ಲಿ ರಘುಕುಲ ವಂಶ ದೀಪಕರಾದ ಮಹಾಪರಾಕ್ರಮಶಾಲಿಗಳಾದ ಅಯೋಧ್ಯೆಯ ರಾಜಕುಮಾರರನ್ನು ಕರೆತಂದಿರುವುದು ನಮ್ಮೆಲ್ಲರ ಸಂತೋಷವನ್ನು ಇಮ್ಮಡಿಗೊಳಿಸಿದೆ. ಈ ಸಂದರ್ಭದಲ್ಲಿ ಮುನೀಂದ್ರರ ಹಾಗೂ ರಾಜಕುಮಾರರ ಅಪೇಕ್ಷೆಯನ್ನು ಈಡೇರಿಸುವುದು ನಮ್ಮ ಕರ್ತವ್ಯ. ತಮ್ಮ ಅಪೇಕ್ಷೆ ಏನೆಂಬುದನ್ನು ತಿಳಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸುತ್ತೇವೆ. ಜನಕ ವಂಶದ ಕುಲದೀಪಿಕ
ಶಿರಧ್ವಜ ಜನಕ ಮಹಾರಾಜ, ನಿನ್ನ ಭಕ್ತಿ, ವಿನಯ, ಆತಿಥ್ಯ ನಮಗೆ ಅಮಿತಾನಂದವನ್ನುಂಟು ಮಾಡಿ. ನಮ್ಮ ಆಗಮನದ ಉದ್ದೇಶವಿಷ್ಟೇ. ನಿನ್ನಂತಹ ಧರ್ಮಪ್ರಭುವಿನ ಧರ್ಮ ಕಾರ್ಯಗಳು, ಪ್ರಜಾಪಾಲನೆ, ಅತಿಥಿ ಅಭ್ಯಾಗತರ ಆತಿಥ್ಯದ ರೀತಿ ನೀತಿಗಳನ್ನು ದಶರಥನ ಪುತ್ರರು ಗಮನಿಸಲಿ ಎಂಬುದು. ಅದು ಒಂದೆಡೆಯಾದರೆ, ಪರಶಿವನಿಂದ ಪ್ರಸಾದ ರೂಪವಾಗಿ ನಿನ್ನ ವಂಶಕ್ಕೆ ದೇವತೆಗಳು ಅನುಗ್ರಹಿಸಿದ ಶಿವಧನಸ್ಸಿನ ದರ್ಶನವು ದಶರಥ ಪುತ್ರರಿಗೆ ಆಗಲಿ ಎಂಬುದು ಇನ್ನೊಂದೆಡೆ. ರಾಮಚಂದ್ರ, ನಿನ್ನ ಮನದ ಅಭಿಲಾಷೆಯನ್ನ ಜನಕ ಮಹಾರಾಜನ ಗಮನಕ್ಕೆ ತರುವಂತವಲ್ಲ. ಬ್ರಹ್ಮರ್ಷಿ ವಿಶ್ವಾಮಿತ್ರರೇ, ಮಿಥಿಲಾಧಿಪತಿ ಜನಕ ಮಹಾರಾಜರೇ, ಮುನೀಂದ್ರ ಶತಾನಂದರೇ, ಅಮಾತ್ಯರೇ, ಸಕಲ ಸಭಾಸದರೇ, ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಸೋದರ ಲಕ್ಷ್ಮಣನ ಅನಂತಾನಂತ ಪ್ರಣಾಮಗಳು. ಬ್ರಹ್ಮರ್ಷಿ ವಿಶ್ವಾಮಿತ್ರರು ಅಯೋಧ್ಯೆಯಿಂದ ಮಿಥಿಲೆವರೆಗೂ ಕರೆದುಕೊಂಡು ಬಂದು ನಮಗೆ ಪರಮಾನಂದವನ್ನು ಉಂಟು ಮಾಡಿದ್ದಾರೆ. ಸಿದ್ಧಾಶ್ರಮದ ಯಜ್ಞ, ಅನೇಕ ಮುನಿಗಳ ಸಂದರ್ಶನ, ಅಹಲ್ಯೆ ಗೌತಮರ ದರ್ಶನ ಭಾಗ್ಯವಲ್ಲದೆ ದಾರಿಯುದ್ದಕ್ಕೂ ಹಲವಾರು ಪುಣ್ಯಕಥೆಗಳನ್ನು ನಮಗೆ ತಿಳಿಸಿಕೊಟ್ಟು ನಮಗೆ ಜ್ಞಾನವನ್ನು ನೀಡಿದ್ದಾರೆ. ಈ ಮಿಥಿಲೆಯಲ್ಲಿ ಇಂತಹ ಧರ್ಮ ಪ್ರಭುವಿನ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದು ಪವಿತ್ರವಾದ ಶಿವಧನುಸ್ಸಿನ ದರ್ಶನ ಮಾಡುವ ಅಪೇಕ್ಷೆಯನ್ನು ನಮ್ಮಲ್ಲಿ ಉಂಟು ಮಾಡಿದ್ದಾರೆ. ಮಿಥಿಲಾಧಿಪತಿ ಜನಕ ಮಹಾರಾಜರಲ್ಲಿ ಮಹಾಶಿವಧನುಸ್ಸಿನ ದರ್ಶನ ಭಾಗ್ಯವನ್ನು ಕರುಣಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಶರಥ ಪುತ್ರ ರಾಮಚಂದ್ರ, ನಿನ್ನ ಅಪೇಕ್ಷೆಯನ್ನು ಕೇಳಿ ನಮಗೆ ಅತ್ಯಾನಂದವಾಯಿತು. ಆ ಶಿವಧನಸ್ಸನ್ನು ದರ್ಶನ ಮಾಡುವುದಕ್ಕೆ ಮುನ್ನ ಆ ಧನಸ್ಸಿನ ಮಹಿಮೆಯನ್ನು, ಆ ಧನಸ್ಸಿಗಾಗಿ ನಡೆದ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸಲು ನಾನು ಉತ್ಸುಕನಾಗಿದ್ದೆ. ನಮ್ಮ ವಂಶದ ಹಿರಿಯರಾದ ದೇವರಾತರಿಗೆ ಪರಮೇಶ್ವರನು ಆ ಧನಸ್ಸನ್ನು ಅನುಗ್ರಹಿಸಿದ. ದಕ್ಷ ಯಜ್ಞ ಸಮಯದಲ್ಲಿ ವಿಶ್ವಕರ್ಮ ನಿರ್ಮಿತವಾದ ಈ ಧನಸ್ಸನ್ನು ಪರಮೇಶ್ವರನು ಬಳಸಿದ. ಕಾಲಾಂತರದಲ್ಲಿ ದೇವತೆಗಳಿಂದ ಈ ಧನಸ್ಸು ನಮಗೆ ಅನುಗ್ರಹಿತವಾಯಿತು. ನಮ್ಮ ಹಿರಿಯ ಪುತ್ರಿ ಭೂಮಿ ಜಾತಿಯಾದ ಸೀತೆಯ ವಿವಾಹ ಮಾಡಲು ಶಿವಧನಸ್ಸನ್ನು ಹೆದೆಯೇರಿಸುವ ಪಣವನ್ನಿಟ್ಟು ಸ್ವಯಂವರವನ್ನು ಏರ್ಪಡಿಸಿದ. ಆದರೆ ಸ್ವಯಂವರಕ್ಕೆ ಆಗಮಿಸಿದಂತಹ ರಾಜರುಗಳು ಆ ಶಿವಧನಸ್ಸನ್ನು ಎತ್ತಲು ವಿಫಲರಾದರು. ಅಂತಹ ವಿಫಲರಾದ ರಾಜರುಗಳಲ್ಲಿ ಕೆಲವರು ನಮ್ಮ ಮೇಲೆ ದ್ವೇಷದಿಂದ, ಅಸೂಯೆಯಿಂದ ಸಂಚನ್ನು ಹೂಡಿದರು. ಮುದ್ದೆ ರಾಮ ಜನಕರನ್ನು ಸುಟ್ಟು ನಮ್ಮ ಒಡಲ ಸಂಕಟವನ್ನು ಶಮನಗೊಳಿಸಿಕೊಳ್ಳಬಹುದಲ್ಲವೇ? ಮಾರೀಚ, ನಾವು ಮಿಥಿಲೆಗೆ ಮುತ್ತಿಗೆ ಹಾಕುವುದೇ, ದಶರಥ ಪುತ್ರ ರಾಮ ಹಾಗೂ ಜನಕ ಮಹಾರಾಜನೊಂದಿಗೆ ಯುದ್ಧ ಮಾಡುವುದೇ. ಸಾಮಾನ್ಯ ಮಾನವರೊಂದಿಗೆ ಯುದ್ಧ ಮಾಡುವುದು ನಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳಿಗೆ ತಕ್ಕುದಲ್ಲ. ಶಿವಧನಸ್ಸನ್ನು ಎತ್ತಲಾಗದ ಕೋಪಕ್ಕೆ ಮತ್ತೆ ಬಂದು ಯುದ್ಧ ಮಾಡಿದ ಎಂಬ ನಿಂದನೆಯನ್ನು ನಾನು ಸಹಿಸುವುದಿಲ್ಲ.
ಹಾಗಾದರೆ ನಮಗಾದ ಸಂಕಟಕ್ಕೆ ಸುಮ್ಮನಿದ್ದು ಬಿಡುವೆ? ಇಲ್ಲ, ಸಂಕಟ ಕೊಟ್ಟವರಿಗೆ ಸಂಕಟ ಕೊಡಲೇಬೇಕು. ನಾವೇ ನೇರವಾಗಿ ಕೊಡುತ್ತಿದ್ದರೆ ಏನಂತೆ, ಬೇರೆಯವರಿಂದ ಕೊಡಿಸೋಣ. ಬೇರೆಯವರಿಂದಲೇ? ಹೌದು. ಜನಕನ ಸ್ವಯಂವರದಲ್ಲಿ ನನಗೆ ಅಪಮಾನವಾದಂತೆ ಇನ್ನೂ ಎಷ್ಟೋ ಜನ ರಾಜರುಗಳಿಗೆ ಆಗಿದೆ. ಅವರಿಗೂ ನಮ್ಮಂತೆ ಸಂಕಟವಿದೆ, ಸಿಕ್ಕಿದೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಜನಕನ ಮೇಲೆ ಆಕ್ರಮಣ ಮಾಡಿಸು, ಮಿಥಿಲೆಗೆ ಮುತ್ತಿಗೆ ಹಾಕಿಸು. ನಾವು ಮಿಥಿಲೆಯನ್ನ ಗೆಲ್ಲುತ್ತೇವೆ. ಆ ದುಷ್ಟ ರಾಜರುಗಳೆಲ್ಲ ಸಂಚು ಮಾಡಿ ಒಟ್ಟಾಗಿ ನನ್ನ ವಿರುದ್ಧ ಯುದ್ಧಕ್ಕೆ ಬಂದರು. ನಮ್ಮಲ್ಲಿ ಪರಾಕ್ರಮವಿಲ್ಲವೇ? ನಮ್ಮ ಪರಾಕ್ರಮವನ್ನು ಆ ಜನಕನಿಗೆ ತೋರಿಸಲೇಬೇಕು. ನಮ್ಮನ್ನು ಅವಮಾನಗೊಳಿಸುವುದಕ್ಕಾಗಿ ಕನ್ಯಾಶುಲ್ಕದ ರೂಪದಲ್ಲಿ ಶಿವಧನುಸ್ಸನ್ನು ಸಿದ್ಧಪಡಿಸಿದ್ದಾನೆ ಎಂದು ರೋಷಾವೇಶದಿಂದ ನಮ್ಮ ಮಿಥಿಲಾ ಪಟ್ಟಣವನ್ನು ಮುತ್ತಿಸಿದರು. ಒಂದು ವರ್ಷ ನಡೆದ ಘೋರ ಯುದ್ಧದಲ್ಲಿ ದುರ್ಗಕ್ಕಾಗಿ ಸಂಗ್ರಹಿಸಲಾಗಿದ್ದ ಸಾಧನಗಳೆಲ್ಲವೂ ನನಗೆ ಅತೀವ ದುಃಖವಾಯಿತು. ದೇವತೆಗಳನ್ನು ಕುರಿತು ತಪಸ್ಸು ಮಾಡುವುದು, ಅವರನ್ನು ಮೆಚ್ಚಿಸುವುದು, ಅವರನ್ನು ಪ್ರಸನ್ನರಾಗುವಂತೆ ಮಾಡುವುದು. ನಾನು ಅನನ್ಯ ಭಕ್ತಿಯಿಂದ ದೇವತೆಗಳನ್ನು ಕುರಿತು ಪ್ರಾರ್ಥಿಸಿ ಶಕ್ತಿಯನ್ನು ನೀಡಿ ಅನುಗ್ರಹಿಸಿ. ಜನಕ ರಾಜ, ಇಂದ್ರದೇವ, ನಮೋ ನಮಃ. ನಿಮ್ಮ ಪ್ರಾರ್ಥನೆಯಿಂದ ಸಂತೋಷ ಹೊಂದಿರುವೆ. ಶಿವಧನಸ್ಸನ್ನು ಎತ್ತಲಾರದ ದುರ್ಬಲ ರಾಜರುಗಳು ದುಷ್ಟ ಪ್ರೇರಣೆಯಿಂದ ಒಟ್ಟಾಗಿ ನಿಮ್ಮ ವಿರುದ್ಧ ಯುದ್ಧ ಮಾಡಬೇಕೆಂದು ಬಂದಿದ್ದಾರೆ. ಅವರುಗಳ ದುಷ್ಟತನಕ್ಕೆ ತಕ್ಕ ಉತ್ತರ ನಿಮ್ಮಿಂದ ದೊರಕಬೇಕಾಗಿದೆ. ಅವರೆಂದಿಗೂ ಮತ್ತೆ ಇಂತಹ ದುಸ್ಸಾಹಸವನ್ನು ಮಾಡದಂತಾಗಬೇಕು. ನಿಮಗೆ ಚದುರಂಗ ಬಲವನ್ನು ಕರುಣಿಸುತ್ತಿದ್ದೇನೆ. ಹೋಗಿ ಅವರೊಡನೆ ಯುದ್ಧವನ್ನು ಮಾಡಿ. ಜಯವು ನಿಮ್ಮದೇ. ಧನ್ಯೋಸ್ಮಿ ಇಂದ್ರದೇವ, ಧನ್ಯೋಸ್ಮಿ. ಈ ರೀತಿಯಾಗಿ ದೇವತೆಗಳು ನನಗೆ ಅನುಗ್ರಹಿಸಿದ ಚದುರಂಗ ಬಲದಿಂದ ಒಟ್ಟಾಗಿ ಬಂದ ದುಷ್ಟ ರಾಜರುಗಳನ್ನೆಲ್ಲ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದ. ಆದರೂ ಸಹ ಬುದ್ಧಿ ಕಲಿಯದ ಧೂರ್ತ ರಾಜನೊಬ್ಬ ಸಾಂಕಾಶ್ಯ ನಗರಿಯಿಂದ ನನಗೆ ಬೆದರಿಕೆ ಹಾಕಿದ. ಶಿವಧನಸ್ಸನ್ನು ಸೀತೆಯನ್ನು ತನಗೇ ನೀಡಬೇಕೆಂದು ಹೇಳಿದ. ಮೊದಲೇ ಪ್ರಜಾಪೀಡಕನಾಗಿದ್ದ ಅವನನ್ನು ನಾನೇ ಸಂಹರಿಸಿದೆ. ನಂತರ ನನ್ನ ಸಹೋದರನಾದ ಕುಶಧ್ವಜನನ್ನು ಆ ರಾಜ್ಯಕ್ಕೆ ಪರಿಪಾಲಕನಾಗಿ ನೇಮಿಸಿದೆ. ಮಹಾಮುನೀಂದ್ರರು, ರಾಜಕುಮಾರ, ಈ ರೀತಿಯಾಗಿ ನಮ್ಮಲ್ಲಿರುವ ಶಿವಧನಸ್ಸಿಗಾಗಿ ಕನ್ಯಾಶುಲ್ಕದ ರೂಪದಲ್ಲಿ ಇರಿಸಿ ನಡೆಸಲು ಉದ್ದೇಶಿಸಿದ ಸ್ವಯಂವರದಲ್ಲಿ ಅನೇಕ ಅಹಿತಕರ ಘಟನೆಗಳೇ ನಡೆದಿವೆ. ನಮ್ಮ ಸೀತೆಯ ವಿವಾಹವನ್ನು ನಡೆಸಲು ಸಾಧ್ಯವಾಗಿದೆ. ಕಲ್ಯಾಣ ಕಾರ್ಯಕ್ಕೆ ಬದಲಾಗಿ ಕದನಗಳೇ ನಡೆದಿವೆ. ಈಗ
ಮಹಾಮಹಿಮರಾದ ವಿಶ್ವಾಮಿತ್ರರು ಆಗಮಿಸಿರುವುದರಿಂದ ಶುಭವೇ ನಡೆಯುತ್ತದೆ ಎಂದು ನಾವುಗಳು ನಂಬುತ್ತೇವೆ. ಜನಕ ಮಹಾರಾಜ, ಸತ್ಯದ ನಂಬಿಕೆಗಳು ಎಂದಿಗೂ ಹುಸಿಯಾಗುತ್ತವೆ. ಆದ್ದರಿಂದ ಶಿವಧನಸ್ಸಿನ ವಿಚಾರವಾಗಿ ಆಗಲಿ, ಸ್ವಯಂವರದ ವಿಚಾರವಾಗಿ ಆಗಲಿ, ಈ ಹಿಂದೆ ನಡೆದ ಅನಪೇಕ್ಷಿತ ಅನಿರೀಕ್ಷಿತ ಘಟನೆಗಳನ್ನು ಮರೆತು ಶಿವಧನಸ್ಸಿನ ದರ್ಶನ ಭಾಗ್ಯವನ್ನ ಶ್ರೀರಾಮಚಂದ್ರನಿಗೆ ಕರುಣಿಸಿ ಸನ್ಮಂಗಳುಂಟಾಗುವುದು. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಅಮಾತ್ಯರೇ, ಪ್ರಭು, ಈ ಕೂಡಲೇ ಈ ರಾಜಕುಮಾರರಿಗಾಗಿ ಶಿವಧನಸ್ಸನ್ನು ಈ ಆಸ್ಥಾನಕ್ಕೆ ತರಿಸುವ ವ್ಯವಸ್ಥೆ. ಅಪ್ಪಣೆ ಪ್ರಭು. ನಿಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿದ್ದೆ. ಇಂದು ನೀವು ಬಂದಾಗ ಎಂದಿಗಿಂತ ಹೆಚ್ಚು ಸುಂದರಿಯಾಗಿ ಕಾಣಬೇಕೆಂದು ವಿಶೇಷ ಅಲಂಕಾರವನ್ನು ಮಾಡಿಕೊಂಡಿದ್ದೆ. ನೀವು ನನ್ನನ್ನು ಕಂಡಾಕ್ಷಣ ಆನಂದವನ್ನು, ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತೀರೆಂದು ಕಾಯುತ್ತಿದ್ದೆ. ಆದರೆ ನೀವು ನನ್ನ ಸೌಂದರ್ಯವನ್ನು ಗಮನಿಸದೆ ಚಿಂತೆಯ ಮುಖ ಹೊತ್ತು ಬಂದಿದ್ದೀರಲ್ಲ ಪ್ರಭು. ರಾಣಿ, ಒಮ್ಮೊಮ್ಮೆ ಕಣ್ಣು ಮಂಜಾಗಿ ಕಣ್ಮುಂದೆ ರಕ್ತವೇ ಹೊಳೆಯುತ್ತಿದ್ದರೂ ಸಹ ಅದರ ಕಾಂತಿಯನ್ನು ಕಾಣಲಾಗುವುದಿಲ್ಲವಲ್ಲ. ಹಾಗೆ ಇಂದು ಚಿಂತೆಯಿಂದ ನನ್ನ ಬುದ್ಧಿಗೆ ಮಗ್ಗು ಕವಿದು ನಿನ್ನ ಸೌಂದರ್ಯವನ್ನು ಗಮನಿಸಲಾಗದಿರಬಹುದು. ಆದರೆ ನಿನ್ನ ಸೌಂದರ್ಯ ಇಮ್ಮಡಿಯಾಗಿದೆ. ಈಗ ನನ್ನ ಬೇಸರವು ಇಮ್ಮಡಿಯಾಗಿದೆ. ಮೊದಲು ನೀವು ನನ್ನ ಸೌಂದರ್ಯವನ್ನು ಗಮನಿಸದೇ ಇದ್ದಿದ್ದಕ್ಕೆ, ಈಗ ಸೌಂದರ್ಯವನ್ನು ಗಮನಿಸಿದರೂ ಇನ್ನೂ ಚಿಂತೆಯಲ್ಲಿದ್ದೇನೆ ಎಂದು ಹೇಳಿದ್ದಕ್ಕೆ. ರಾಣಿ, ನನ್ನ ಚಿಂತೆಗೆ ನೀನೂ ಕೂಡ ಕಾರಣವಾಗಿರುವೆ. ಭರತನನ್ನು ನಿನ್ನ ತಂದೆಯ ಮನೆಗೆ ಹೋಗಿ ಬಾ ಎಂದು ನಾನು ಹೇಳಿದರೆ ನೀನು ಬೇಡವೆಂದು ತಡೆದಿರುವೆಯಲ್ಲ. ನನ್ನ ಮಾತು ನಡೆಯದಂತೆ ತಡೆಯುವುದು ನನ್ನ ಬೇಸರಕ್ಕೆ ಕಾರಣ. ಪ್ರಭು, ಕಾರಣವಿಲ್ಲದೆ ನನ್ನ ಪುತ್ರ ಭರತನನ್ನು ನೀವು ನನ್ನ ತಂದೆಯ ಮನೆಗೆ ಕಳುಹಿಸಿಕೊಳ್ಳಲು ನಿರ್ಧರಿಸಿದ್ದು ನನಗೆ ಬೇಸರವನ್ನುಂಟು ಮಾಡಿದೆ. ಆದರೆ ಅದನ್ನು ನಿಮ್ಮ ಮುಂದೆ ತೋರ್ಪಡಿಸಿಕೊಳ್ಳದೆ ಸದುದ್ದೇಶದಿಂದ ಮಾತ್ರ ಅವನನ್ನು ಇಲ್ಲಿಯೇ ಇರಿಸಿಕೊಂಡೆ. ಏನದು ಅಂತಹ ಸದುದ್ದೇಶ? ನನ್ನ ಮಟ್ಟಿಗೆ ಅದು ಸದುದ್ದೇಶವು. ನಿಮಗೆ ಅದು ದುರುದ್ದೇಶವಾಗಿ ಕಂಡರೆ ನಾನು ಕಾರಣನಲ್ಲ. ಆಯ್ತು, ನಿನ್ನ ಉದ್ದೇಶವಾದರೂ ಏನೆಂದು ಹೇಳಿ. ಹಿಂದೆ ಹೇಳಿದ್ದನ್ನು ಮತ್ತೆ ಹೇಳಬೇಕಾಗಿದೆ. ರಾಮಚಂದ್ರ ಮಿಥಿಲೆಯಲ್ಲಿ ಸ್ವಯಂವರ ಗೆಲ್ಲಬಹುದು, ವಿವಾಹವೂ ಆಗಬಹುದೆಂಬ ನಿರೀಕ್ಷೆ ನಿಮ್ಮಲ್ಲಿದೆ. ಹಾಗೇನಾದರೂ ಆದರೆ ನನ್ನ ಪುತ್ರ ಭರತನಿಗೂ ಆ ಯೋಗ ಉಂಟಾಗಿದೆ. ಅದಕ್ಕೆ ಭರತ ಎಲ್ಲಿಯೂ ಹೋಗದೆ ಇಲ್ಲಿಯೇ ಇರಬೇಕು. ಕೈಕೇಯಿ, ಭರತನಿಗೆ ಸೂಕ್ತ ಸಮಯದಲ್ಲಿ ಕನ್ಯಾರತ್ನವೊಂದರ ಜೊತೆ ವಿವಾಹ ಮಾಡಬೇಕಾದ್ದು ನನ್ನ ಕರ್ತವ್ಯ. ಅದನ್ನು ನಾನು ಖಂಡಿತ ಮಾಡುತ್ತೇನೆ. ಅದಕ್ಕೂ ರಾಮನ ಸ್ವಯಂವರಕ್ಕೂ ಸಂಬಂಧವನ್ನು ಕಲ್ಪಿಸಬೇಡ. ನನ್ನ ಪುತ್ರ ಭರತನ ವಿವಾಹ ಎಂದಾಗುತ್ತದೆಯೋ ಅಂದೇ ರಾಮಚಂದ್ರನ ವಿವಾಹವೂ ಆಗಬೇಕು. ಕೌಸಲ್ಯೆ ತನ್ನ ಪುತ್ರನ ವಿವಾಹದ ಆನಂದವನ್ನು ಎಂದು ಅನುಭವಿಸುತ್ತಾರೋ ಅಂದೇ ನಾನು ನನ್ನ ಪುತ್ರನ ವಿವಾಹದ ಆನಂದವನ್ನು ಅನುಭವಿಸಬೇಕು. ಕೈಕೇಯಿ, ವಿವಾಹ ಯೋಗಗಳು ಅವರವರ ಕಂಕಣ ಭಾಗ್ಯ ಬಂದಾಗ ನಡೆಯುವಂತಹದ್ದು. ಅದು ಹಿಂದೆಯೇ ನಿರ್ಧಾರವಾಗಿರುತ್ತದೆ. ಆ ನಿರ್ಧಾರ ನಾನು ಹೇಳಿದಂತೆಯೂ ಆಗಿರಬಹುದಲ್ಲವೇ?
ರಾಮನಿಗುಂಟಾಗುವ ಯೋಗ ನನ್ನ ಪುತ್ರ ಭರತನಿಗೂ ಉಂಟಾಗಲೇಬೇಕು. ಇಲ್ಲದಿದ್ದರೆ ಈ ನನ್ನ ಸೌಂದರ್ಯ, ಸರಸ ಇವೆಲ್ಲವೂ ನಿರರ್ಥಕ, ನಿಷ್ಪ್ರಯೋಜಕವಾಗುತ್ತದೆ. ನಾನು ಇಲ್ಲಿಯವರೆಗೆ ಇದ್ದ ಹಾಗೆ ಮುಂದೆ ಇರಲಾರೆ. ಬೇಡದೆ, ಬೇಡ. ಇಂತಹ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡು ಸಮಾಧಾನದಿಂದಿರು. ನಿನ್ನ ಅಪೇಕ್ಷೆಯನ್ನು ಈಡೇರಿಸುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಇನ್ನಾದರೂ ನಿನ್ನ ಕೋಪ ತಾಪವನ್ನು ಬಿಟ್ಟು ಉಲ್ಲಾಸವನ್ನು ತೋರಿಸಿ